ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಾಳರಾಜು, ಮಾದನೇಕನಹಳ್ಳಿಲಿರೋದು. ಇಲ್ಲಿ ಮನೆ ಕಟ್ತಾಯಿದ್ದೀವಿ. ಮಾದನೇಕನಹಳ್ಳಿಲಿ ಎ.ಕೆ ಕಾಲೋನಿ ಅಂತ. ನನ್ನ ಮನೆ ಕಟ್ಟೋಕ್ಕೆ ತುಂಬ ವರ್ಷದಿಂದ ತೊಂದರೆ ಕೊಡ್ತಾಯಿದ್ದಾರೆ. 2022ರಿಂದ ಜಾತಿ ನಿಂದನೆ ಆಗಿದೆ ಪಾರ್ವತಮ್ಮ ಅನ್ನೋರ ಕಡೆಯಿಂದ. ಪಾರ್ವತಮ್ಮ ಮುರಳಿ ಆಚಾರ್. ಆಮೇಲೆ ಇವಾಗ ನೆಕ್ಸ್ಟು ಪುಷ್ಪಗೌಡ, ಪೃಥ್ವಿ ಇವ್ರ ಮಗ ಬಂದಿದ್ದಾರೆ. ಇವರೆಲ್ಲ ಸೇರ್ಕೊಂಡು ನಮ್ಮ ಚಿಕ್ಕಮ್ಮನ ಮಗನಿಗೆ ಅಲ್ಲಿ ಕುಂತಿದ್ದವನಿಗೆ ಕರ್ಕೊಂಡೋಗಿ ಹೊಡೆದಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಈ ಥರ ಎಲ್ಲ ಆಸ್ಪತ್ರೆಗೆ ಹೋಗಿ ಅಡ್ಮಿಟಾಗಿ ಈ ಥರ ಎಲ್ಲ ಏಟಾಗಿದೆ. ಇವನು ಬಂದು ಹ್ಯಾಂಡಿಕ್ಯಾಪ್ಟು ನೋಡಿ. ಹ್ಯಾಂಡಿಕ್ಯಾಪ್ಟ್ಗೆ ಈ ಥರ ಕರ್ಕೊಂಡೋಗಿ ಈ ಕೇಸೂ ಸರಿಯಾಗಿ ಹಾಕಿಲ್ಲ ಪೊಲೀಸರು. ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹೊಡೆದವ್ರು ನೋಡಿದ್ರೆ ಆರಾಮಾಗಿದ್ದಾರೆ, ವಧೆ ತಿಂದವರು ನಾವು ಹಿಂಗೆ ಆಸ್ಪತ್ರೆಯಲ್ಲಿ ಇಲ್ಲಿ ಅಲಿತಾ ಇದ್ದೀವಿ. ಅಲ್ಲ, ಅವ್ರು ಏನು ಆರೋಪ ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಹುಡುಗಂದೇ ತಪ್ಪಿತ್ತು, ನಾವು ಕೂತಿದ್ದಾಗ ನಾವು ಏನು ಕಪ್ಪಲ್ಲಿ ಕೂತಿದ್ಯಾ ಅಂತ ಕೇಳಿದ್ದಕ್ಕೆ ನಮ್ಮ ಮೇಲೆ ಏಕಾಏಕಿ ಹಲ್ಲೆ ಮಾಡಕ್ಕೆ ಬಂದರು, ಆ ಕಾರಣದಿಂದ ನಡೆದ ಗಲಾಟೆ ಇದು, ನಾವು ಹೋಗಿ ಹಲ್ಲೆ ಮಾಡಿಲ್ಲ ಅನ್ನೋ ವಿಚಾರನ ಅವ್ರು ಹೇಳ್ತಿದ್ದಾರೆ. ಇಲ್ಲ ಸರ್, ಇದೆಲ್ಲ ಸುಳ್ಳು ಸರ್. ಹಲ್ಲೆ ಮಾಡಿರೋದು ಅವರೇ. ಇವು ನೋಡ್ದಿರೋ ವಧೆ ತಿಂದಿರೋರು ಹೇಳ್ತಾವ್ರಲ್ಲ, ಹಲ್ಲೆ ಮಾಡಿರೋದು ಯಾರ್ಯಾರು ಅಂತ ಈ ವಧೆ ತಿಂದಿರೋರು ಹೇಳ್ತಿದ್ದಾರೆ. ಪಬ್ಲಿಕ್ ಮಾಡಂಗಿದ್ರೆ ಪಬ್ಲಿಕ್ ಅವರೆಲ್ಲ ಹೇಳ್ಬೋದಾಯ್ತಲ್ಲ, ನಾನೇ ಹೊಡೆದೆ ಅಂತ ಹೇಳ್ಬೋದಾಯ್ತಲ್ಲ. ಈಗ ಒಬ್ಬ ಸಾಕ್ಷಿ ನೋಡಿದ್ದಾರೆ, ಅವ್ರ ಮನೆಗಿರೋರೆ, ಅವ್ರ ಮನೆ ಮುಂದೆ ಕುಂತಿದ್ದ ಪಾಪ ಅವನು. ಅವ್ರಿಗೆ ಬಾಯಿ ಮುಚ್ಚಿಸ್ಬಿಟ್ಟವ್ರೆ, ನೀನು ಹೇಳಿದ್ರೆ ಮನೆ ಖಾಲಿ ಮಾಡಿಸ್ತೀನಿ ನಿನಗೆ ಅಂದ್ಬಿಟ್ಟು ಅವ್ರಿಗೆ ಇದು ಮಾಡಿಬಿಟ್ಟವ್ರೆ. ನೋಡಿ, ಪೃಥ್ವಿರಾಜು ಇವರು ಪಾರ್ವತಮ್ಮವ್ರ ಮಗ ಮುರಳಿ, ಅವ್ರ ಸೊಸೆ ಎಲ್ಲರೂ ಸೇರಿ ಹೊಡೆಯಕ್ಕೆ ಇರೋದು. ಜಾತಿ ನಿಂದನೆ ಮಾಡಿ ಹೊಡೆದಿದ್ದಾರೆ. 7-8 ಜನ ಒಳಗಡೆ ನುಗ್ಗಿದ್ದಾರೆ ಮನೆ ಒಳಗಡೆ. ನಿಮ್ಗೆ ವಿಡಿಯೋ ಕೊಡ್ತೀನಿ, ಇದು ಸಾಕ್ಷಿ ಸಮೇತ. ಇವ್ರನ್ನ ಪಬ್ಲಿಕ್ ಅವ್ರು ಹೊಡೆದವ್ರೆ ಅಂತ ಹೇಳ್ತಿದ್ದಾರೆ. ಇದು ನೋಡಿ, 17 18 ವರ್ಷ ಮಗ ಗೌತಮ್ ಅಂತ. ಅದು ವಿಡಿಯೋ ಕೊಡ್ತೀನಿ ನೋಡಿ ಸರ್, ಯಾರು ತಪ್ಪಿದೆ. ಒಳಗಡೆ ನುಗ್ಗಿ ಇದ್ದಾರೆ, ಪೊಲೀಸರು ಇದ್ದಾರೆ. ಪೊಲೀಸರು ಬಂದ್ರೂ ಕ್ರಮ ತಗೊಂಡಿಲ್ಲ. ಇಲ್ಲಿ ಮಾದನೇಕನಹಳ್ಳಿ ಸ್ಟೇಷನಲ್ಲಿ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್. ಇಷ್ಟೊಂದು ಗಲಾಟೆ ಆಗಿದ್ರು ಇವ್ರನ್ನ ಅರೆಸ್ಟ್ ಮಾಡಿಲ್ಲ, ಹೊರಗಡೆ ಬಿಟ್ಟಿದ್ದಾರೆ. ಮುಂದಕ್ಕೆ ಇದೇ ಥರ ನಮಗೆ ಜೀವಕ್ಕೆ ತೊಂದರೆ ಆದರೆ ಯಾರು ಸರ್ ಹೊಣೆ? ಇವತ್ತು ಅವ್ನಿಗೆ ಹೊಡೆದಿದ್ದಾರೆ, ನಾಳೆ ನನಗೆ. ನಮ್ಮ ಜೀವಕ್ಕೆ ತೊಂದರೆ ಆದರೆ ಯಾರು ಸರ್?